ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಭದ್ರಕೋಟೆ ಶಿವಮೊಗ್ಗದಲ್ಲಿ ಬಿಜೆಪಿಯನ್ನ ಛಿದ್ರ ಮಾಡಲು ಕಾಂಗ್ರೆಸ್ ಟ್ರಬಲ್ ಶೂಟರ್ ಎಂಟ್ರಿ ಕೊಟ್ಟಿದ್ದಾರೆ. ಉಪಚುನಾವಣೆಯಲ್ಲಿ ಬಳ್ಳಾರಿಯ ಉಸ್ತುವಾರಿ ವಹಿಸಿ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸಿದ ಡಿಕೆಶಿ ಹೆಗಲಿಗೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರವನ್ನ ಹೊರಿಸಲಾಗಿದೆ. ಸಚಿವ ಡಿಕೆ ಶಿವಕುಮಾರ್ ದೋಸ್ತಿ ಅಭ್ಯರ್ಥಿ ಮಧು ಬಂಗಾರಪ್ಪ ಅವರನ್ನ ಗೆಲ್ಲಿಸಲು ರಣತಂತ್ರ ರೂಪಿಸುತ್ತಿದ್ದಾರೆ. ಬದ್ಧ ವೈರಿಗಳಂತಿದ್ದ ಭದ್ರಾವತಿ ಶಾಸಕ ಸಂಗಮೇಶ್ ಹಾಗೂ ಮಾಜಿ ಶಾಸಕ ಅಪ್ಪಾಜಿಗೌಡರನ್ನ ಒಂದು ಮಾಡಿ ಬಿಜೆಪಿಗೆ ಶಾಕ್ ಕೊಟ್ಟಿದ್ದಾರೆ. ಪಕ್ಷದ ವರಿಷ್ಠರು ದೋಸ್ತಿ ಮಂತ್ರ ಪಠಿಸಿದ್ದರೂ ಈ ಇಬ್ಬರು ನಾಯಕರು ಒಂದಾಗಿರಲಿಲ್ಲ. ಇದು ಶಿವಮೊಗ್ಗ ಲೋಕಕ್ಷೇತ್ರದ ದೋಸ್ತಿ ಅಭ್ಯರ್ಥಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿತು. ಇದನ್ನ ಅರಿತ ಸಚಿವ ಡಿಕೆಶಿ ತಡರಾತ್ರಿ ಶಿವಮೊಗ್ಗದ ಖಾಸಗಿ ಹೋಟೆಲ್ನಲ್ಲಿ ಭದ್ರಾವತಿ ಕಾಂಗ್ರೆಸ್ ಶಾಸಕ ಸಂಗಮೇಶ್ ಹಾಗೂ ಜೆಡಿಎಸ್ ಶಾಸಕ ಅಪ್ಪಾಜಿಗೌಡ ಜೊತೆ ಮಾತುಕತೆ ನಡೆಸಿ ಇಬ್ಬರನ್ನು ಒಂದು ಮಾಡಿದ್ರು. ಈ ಮೂಲಕ ಒಗ್ಗಟ್ಟಿನ ಮಂತ್ರ ಪಠಿಸಿ ಬಿಜೆಪಿ ಅಭ್ಯರ್ಥಿಯನ್ನ ಸೋಲಿಸಲು ರಣತಂತ್ರ ರೂಪಿಸಿದ್ರು. ಈಗಾಗಲೇ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ನಮಗೆ ಏನು ಆದೇಶವನ್ನು ಕೊಟ್ಟಿದ್ದಾರೋ ಅದನ್ನು ಚಾಚು ತಪ್ಪದೆ ಪಾಲನೆ ಮಾಡ್ತೀವಿ ಅಂತ ಹೇಳಿ ತಮ್ಮ ಮುಖಾಂತರ ತಿಳಿಸ್ತಾ ಇದ್ದೀವಿ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾದಂಥ ಮಧು ಬಂಗಾರಪ್ಪನವರು ಗೆಲ್ಲಬೇಕು ಅನ್ನೋ ದೃಷ್ಟಿಯಿಂದ ನಮ್ಮಲ್ಲಿ ಅಪ್ಪಾಜಿಗೌಡರಲ್ಲಿ ಭಿನ್ನಾಭಿಪ್ರಾಯ ಇತ್ತು. ಆದರೆ ಇವತ್ತು ಆ ಭಿನ್ನಾಭಿಪ್ರಾಯವನ್ನು ಬದಿಗೊತ್ತಿ ನಮ್ಮ ಮಧು ಬಂಗಾರಪ್ಪನ ಗೆಲುವಿಗೋಸ್ಕರ ನಾವು ನಮ್ಮ ಮುಖಂಡರುಗಳು ನಮ್ಮ ಕಾರ್ಯಕರ್ತರು ಒಗ್ಗಟ್ಟಾಗಿ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಮತ್ತು ಜೆಡಿಎಸ್ ಎರಡು ಗುಂಪುಗಳು ಒಂದಾಗಿ ಕೆಲಸ ಮಾಡಿದ್ರೆ ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ ಗೆಲ್ತೇವೆ, ನೀವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ಹೇಳಿದಾಗ ಅದರಲ್ಲಿ ಪ್ರಾಮಾಣಿಕವಾಗಿ ಕೈ ಜೋಡಿಸ್ಬೇಕು ಅಂಥೇಳಿ ನಮ್ಮ ಅಭಿಪ್ರಾಯ. ಯಾಕೆಂದರೆ ನಮ್ಮ ಆಂತರಿಕವಾದಂಥ ವಿಚಾರದಲ್ಲಿ ಅಭ್ಯರ್ಥಿಗೆ ತೊಂದರೆ ಆಗಬಾರ್ದು ಅಂಥೇಳಿ ನಾವು ನೇರವಾಗಿ ಇವತ್ತು ನಮ್ಮ ಎಲ್ಲ ಕಾರ್ಯಕರ್ತರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ಚುನಾವಣೆ ನಮ್ಮ ಚುನಾವಣೆ ಇದು. ಈ ಚುನಾವಣೆಯಲ್ಲಿ ನಾವು ಗೆಲ್ಲೇಬೇಕು. ನಾಳೆಗೆ ಒಂದು ಮಾರ್ಗಸೂಚಿ ಆಗ್ತದೆ ಇದು. ಹಾಗಾಗಿ ನೀವೆಲ್ಲರೂ ಇವತ್ತು ನಾವು ಇನ್ನು ಸಚಿವ ಡಿಕೆ ಶಿವಕುಮಾರ್ ಜೊತೆ ಶಿವಮೊಗ್ಗದ ನಮ್ಮ ಪ್ರತಿನಿಧಿ ನೆಟ್ಸ್ರೋ ಚಾಟ್ ಇಲ್ಲಿದೆ ನೋಡಿ. ಲೋಕಸಭಾ ಚುನಾವಣೆಯ ಕಾವು ಏರ್ತಾ ಇದೆ. ಈಗಾಗಲೇ ರಾಜ್ಯದಲ್ಲಿ ಮೊದಲ ಹಂತದಲ್ಲಿ 14 ಕ್ಷೇತ್ರಗಳ ಚುನಾವಣೆ ನಡೆದಿದ್ದು, ಎರಡನೇ ಹಂತದ 14 ಕ್ಷೇತ್ರಗಳಿಗೆ ಈಗಾಗಲೇ ಮತದಾನ ದಿನಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಈ ನಡುವೆ ಎರಡನೇ ಹಂತದ ಮತದಾನದ ಶಿವಮೊಗ್ಗಕ್ಕೆ ಇವತ್ತು ಮೈತ್ರಿಕೂಟದ ಅಭ್ಯರ್ಥಿ ಮಧು ಬಂಗಾರಪ್ಪನ ಪರವಾಗಿ ಪ್ರಚಾರಕ್ಕೆ ಡಿ ಕೆ ಶಿವಕುಮಾರ್ ಅವರು ಆಗಮಿಸಿದ್ದಾರೆ. ಅವರು ಎರಡನೇ ಹಂತದ ಚುನಾವಣೆ ಬಗ್ಗೆ ಏನೆಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾರೆ ಅವರನ್ನು ಕೇಳೋಣ. ಸರ್, ಎರಡನೇ ಹಂತದ ಚುನಾವಣೆ ಬಗ್ಗೆ ಕಾಂಗ್ರೆಸ್ ಯಾವ ರೀತಿ ಸಜ್ಜಾಗಿದೆ ಅಂತ? ಸಜ್ಜು ನಮ್ಮ ಎಲೆಕ್ಷನ್ ಫಸ್ಟು ಏನಾಗಿದೆ, ಫಸ್ಟಲ್ಲಿ ಹೆಚ್ಚು ಕಮ್ಮಿ 80% ನಾವು ಬರ್ತಾಯಿದ್ದೀವಿ. ಎಲ್ಲ ನಮ್ಮ ಕ್ಯಾಂಡಿಡೇಟ್ಗಳೆಲ್ಲ ಗೆಲ್ತಾ ಇದ್ದಾರೆ. ಸೆಕೆಂಡು ಇನ್ನು ಇದು ಸ್ವಲ್ಪ ಎರಡು ಕ್ಷೇತ್ರಗಳು ಎಲ್ಲ ಈ ಹಳೆ ಮೈಸೂರಲ್ಲಿ ಬೇಕಾದಷ್ಟು ಎರಡು ಪಾರ್ಟಿ ಹೊಂದಾಣಿಕೆ ಇರಲಿಲ್ಲ. ಆಮೇಲೆ ಹೊಂದಾಣಿಕೆ ಮಾಡಿಕೊಂಡಿದ್ದೆ. ಫಸ್ಟ್ ಎಲೆಕ್ಷನ್ ಲಾಸ್ಟ್ ಇದ್ದಾಗ ನಾವು ನಾವು ಫೈಟ್ ಮಾಡಿಕೊಂಡೇ ಬರ್ತಿದ್ದೋ. ಈಗ ಎರಡು ಪಾರ್ಟಿಯವರು ಹೊಂದಾಣಿಕೆ ಮಾಡಿ ಫೈಟ್ ಮಾಡಿದ್ವಿ. ಉತ್ತರ ಕರ್ನಾಟಕದಲ್ಲಿ ಮೊದಲಿಂದ ಕೂಡ ನಮ್ಮದು ಬೇಸ್ ಇದೆ. ಸೊ ಅಲ್ಲೂ ಜನತಾದಳ ಈಗ ಆ್ಯಡ್ ಆಗಿದೆ. ಸೊ ಭಾಳ ಫಸ್ಟ್ ಫೇಸೇ ಸ್ವಲ್ಪ ಡಿಫಿಕಲ್ಟ್ ಸ್ಟೇಜ್ ಇತ್ತು. ಇದನ್ನೇ ಭಾಳ ಯಶಸ್ಸಾಗಿ ಮಾಡಿದ್ದೀವಿ. ಸೊ ಇದಕ್ಕಿಂತ ಉತ್ತಮವಾಗಿ ಸೆಕೆಂಡ್ ಫೇಸ್ ಆಗ್ತದೆ. ಸರ್, ಲೋಕಸಭಾ ಚುನಾವಣೆ ಪ್ರಮುಖ ವಿಷಯ ಯಾವುದು ಅನ್ನಿಸ್ತಾ ಇದೆ? ಲೋಕಸಭಾ ಚುನಾವಣೆ ಪ್ರಮುಖ ವಿಷಯ ಯಾವುದು? ವಿಷಯ ಏನಂದರೆ ಯಾರು ಕ್ಯಾಂಡಿಡೇಟ್ ಓಟ್ ಕೇಳ್ತಾ ಇಲ್ಲ, ಬರೀ ಮೋದಿ ಓಟ್ ಕೇಳ್ತಾವ್ರೆ. ತನ್ನ ಕ್ಯಾಂಡಿಡೇಟ್ದೆಲ್ಲ ಝೀರೋ. ಯಾರು ಮೋದಿ ನಾನು ಸಾಧನೆ ಹಿಂಗೆ ಮಾಡಿದ್ದೀನಿ ಅಂತ ಒಬ್ಬರು ಕೇಳ್ತಾ ಇಲ್ಲ. ಬಿಜೆಪಿಯವರು ಎಲ್ಲ ಝೀರೋ, ಬರೀ ಮೋದಿ ಕೇಳ್ತಾವ್ರೆ. ದಿಸ್ ಇಸ್ ದಿ ಬಿಗ್ಗೆಸ್ಟ್ ಫೇಲ್ಯೂರ್ ಆಫ್ ಮೋದಿ ಗೌರ್ಮೆಂಟ್. ಸರ್, ಜನ ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಮತವನ್ನು ಹಾಕಬೇಕು ಅಂತ? ಯಾಕೆ ಅಂತಂದರೆ 5 ವರ್ಷ ಅಧಿಕಾರ ಕೊಟ್ಟರೆ ಅವ್ರ ಕೈಯಲ್ಲಿ ನಡ್ಸೋಕ್ಕಾಗಿಲ್ಲ. ನಮ್ಗೆ ಸಿಕ್ಕಂಥ ಅಧಿಕಾರದಲ್ಲಿ ನಿಮಗೆಲ್ಲ ಇಷ್ಟು ಮಾತಾಡೋಷ್ಟು ಹಕ್ಕು ಕೊಟ್ಟಿದ್ದೀವಿ, ಇಷ್ಟು ಕೇಳೋಷ್ಟು ಹಕ್ಕು ಕೊಟ್ಟಿದ್ದೀವಿ, ಇಷ್ಟು ವಿದ್ಯಾವಂತರು ಮಾಡಿದ್ದೀವಿ, ಇಷ್ಟು ಬುದ್ಧಿವಂತಿ ಮಾಡಿದ್ದೀವಿ, ಇಷ್ಟು ನೀರಾವರಿ ತಂದಿದ್ದೀವಿ, ಇಷ್ಟು ಫ್ಯಾಕ್ಟ್ರಿಗಳು ಕೊಟ್ಟಿದ್ದೀವಿ. ಇವೆಲ್ಲ ಮಾಡಿದ ಅಭಿವೃದ್ಧಿ ಎಲ್ಲ ಕಾಂಗ್ರೆಸ್ ಸರ್ಕಾರದಲ್ಲೇ. ಸರ್, ರಾಹುಲ್ ಗಾಂಧಿ ಅವರ ಸಾಧನೆಗಳೇನು? ಸಾಧನೆಗಳ ರಾಷ್ಟ್ರಧ್ವಜ ನನ್ನ ಧರ್ಮ ಅಂತ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ಏನು ಕಾಂಗ್ರೆಸ್ ಪಕ್ಷ ಈ ಕಳೆದ ಅವಧಿಯಲ್ಲಿ ಸಾಕಷ್ಟು ಸಾಧನೆಗಳನ್ನ ಮಾಡಿದೆ. ಆ ಸಂದರ್ಭದಲ್ಲಿ ಏನು ಜನರು ಕೂಡ ಆ ಸಾಧನೆಗಳು ಜನರ ಮುಂದೆ ಇದೆ. ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಜನ ಬೆಂಬಲಿಸಬೇಕಂತೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಶಿವಮೊಗ್ಗದ ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ನವೀನ್ ಪುರ್ದಾಲ್, TV5 ಶಿವಮೊಗ್ಗ.